ಭಾಳಷ್ಟು ಜನ ಇವತ್ತಿನ ರಾಜಕಾರಣಿಗಳಾಗಿರ್ಬೋದು, ಇವತ್ತು ನಾವು ಆಗಿರ್ಬೋದು, ನೀವು ಆಗಿರ್ಬೋದು, ಎಲ್ಲರೂ ಮಿಡಲ್ ಕ್ಲಾಸು, ಹೈಯರ್ ಕ್ಲಾಸು, ಉದ್ಯೋಗಿಗಳು ಅಥವಾ ನೌಕರದಾರರು ಅಥವಾ ರಾಜಕಾರಣಿಗಾರು ಹೇಳ್ತಾರೆ, ಇವರೆಲ್ಲರೂ ಕುಡ್ಕೊಂಡು ಒಂದು 5% ಜನ ಇದ್ದೀರಿ, ಇವರೆಲ್ಲರೂ ಕುಡ್ಕೊಂಡು ನಿಮಗೆ ಬೇಕಾದಂಥ ಬ್ಯಾಂಕ್ ನೀವು ಮಾಡ್ಕೊಳಕ್ಕೆ ಹೊಟ್ಟಿದ್ದು ಮಾಡ್ಕೊಳ್ರಿ, ಬೇಡ ಅಂತಿಲ್ಲ ಯಾರು. ಆದರೆ ಕೃಷಿಕರಿಗಿನ ನೀವು ಸಾಲ ಹೆಚ್ಚು ಕೊಡೋ ಅವಶ್ಯಕತೆ ಇಲ್ಲ ಅಂತ ಮಾತಾಡಿದ್ರೆ ಆ ಕೃಷಿಕರು ಎಲ್ಲಿ ಹೋಗ್ಬೇಕು ರೀ? ಉಳಿದ ಬ್ಯಾಂಕ್ಗಳು ಯಾರು ಲೋನ್ ಕೊಡೋದಿಲ್ಲ ಅವ್ರಿಗೆ, ಯಾವುದೇ ಬ್ಯಾಂಕ್ದವ್ರು ಕೊಡೋದಿಲ್ಲ. ಎದಕ್ಕೆ ರೀ? 1 ಎಕರೆ ಭೂಮಿ ಐತ್ರಿ, ಇವತ್ತು 1 ಎಕರೆ ನೀರಾವರಿ ಭೂಮಿ ಎಷ್ಟು ಕಿಮ್ಮತ್ತಾಗ್ತದೆ ರೀ? ಹೇಳ್ರಿ, ನೀವು ಹೇಳ್ರಿ, ಎಷ್ಟು ಕಿಮ್ಮತ್ತಾಗ್ತದ? ಅವ್ನು ಬೆಳಿತಾನಲ್ಲಿ ಪಾಪ, ಬೆಳೆದ್ರೆ ಅದಕ್ಕೆ ಮಾರ್ಕೆಟ್ ಇಲ್ಲ ಪಾಪ. ಅವನಿಗೆ ಮಾರ್ಕೆಟ್ ಇಲ್ಲ ಅಂತಂದ್ರೆ ಹಾಕಿರ್ತಾನೆ ದುಡ್ಡು, ಗೊಬ್ಬರಕ್ಕೆ ಹಾಕಿರ್ತಾನೆ. ಗೊಬ್ಬರ ಯಾವ ರೀತಿ ತುಟ್ಟದೆ ಇವತ್ತು ಅಷ್ಟೆಲ್ಲ ಹಿಂದಿನಾದರೂ ನೋಡ್ತಾ ಬಂದ್ರೆ ನಾವು ಅದ್ರ ವಸ್ತುಗಳು ಎಷ್ಟು ತುಟ್ಟಿದಾವೆ, ಮ್ಯಾನ್ ಪವರ್ ಎಷ್ಟು ತುಟ್ಟಾಗಿದೆ ಇವತ್ತು. ಅದು ದುಡಿಲಿಕ್ಕೆ ಬರುವಂಥವ್ರು ಅದೆಲ್ಲ ತೆಗೆದು ರೈತ ಕೊಡಬೇಕಾಗ್ತದೆ. ರೈತನ ಇನ್ಕಮ್ ಎಷ್ಟದ ಇವೆಲ್ಲ ಅಭ್ಯಾಸ ಮಾಡಬೇಕಾಗಿದೆ ಇವತ್ತು. ಇದಕ್ಕೆಲ್ಲ ಕಾರಣ ಅಂದ್ರೆ ಮಾರ್ಕೆಟ್ ಅವನಿಗೆ ಇಲ್ಲದ್ದು, ಸಂಪೂರ್ಣವಾಗಿ ಅವನು ನೀರಾವರಿ ಇಲ್ಲದ್ದು. ಇವುಗಳಿಗೆ ನೀವು ಸಾಲ ಕೊಡಬೇಕು ವಿನಃ ಕೃಷಿಯೇತರಕ್ಕೆ ನೀವು ಸಾಲ ಕೊಡೋದ್ರ. ಮತ್ತು ಇನ್ನು ವಾಣಿಜ್ಯ ಬ್ಯಾಂಕ್ಗಳು ಇದ್ದಾವಲ್ರಿ ಅವ್ರು ಕೊಡಲಿಕ್ಕೆ. ನಿಮ್ಮ ಬ್ಯಾಂಕ್ ಯಾಕೆ ಬೇಕಾದ್ರೆ ನೀವು ಅದಕ್ಕೆ ಅಧ್ಯಕ್ಷರು ಯಾಕೆ ಆಗಬೇಕಾಗ್ಯದ? ಇವತ್ತು ಕೃಷಿ ಉತ್ಪತ್ತಿನ ಬ್ಯಾಂಕ್ಗಳಿಗೆ ಸಹಿತ ಕೇಳಬೇಕಾಗಿದೆ, ಪ್ರತಿಯೊಂದು PKPSಗಳಿಗೆ ಸಹಿತ. ರೈತರಿಗೆ ಒಂದು ಎಕರೆಗೆ 40,000 50,000 ಕೊಡಬೇಕಾದ್ರೆ ಅದು ಕಬ್ಬಿ ಕೊಡ್ತೀರಿ ನೀವು, ಮತ್ತದು ಕೂಡ ಮತ್ತೊಂದು ಬೆಳೆ ಕೊಡೋದೇ ಇಲ್ಲ. ಇದು ಸ್ವತಃ ನೀವು ಅನೇಕ ಸಲ ಹೇಳ್ಕೊಂಡಿದ್ದೀರಿ ಅದನ್ನು. ಅಂದಾಗ DCC ಬ್ಯಾಂಕ್ ಯಾಕೆ ರೈತರಿಗಾಗಿ? ಇವರು ರೈತರ ಅಧ್ಯಕ್ಷರ ನಮ್ಮ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ಅವ್ರ ಜೊತೆಗಾರರು. ಯಾಕೆಂದ್ರೆ ಎಲ್ಲರೂ ಕೊಡ್ಕೊಂಡು ಡಿಸಿಷನ್ ಮಾಡಿ ತೊಗೊಂಡಂಥ ಡಿಸಿಷನ್ ಇದು. ಎಲ್ಲ ನಿರ್ದೇಶಕರು ಇವರು. ಅಂದ್ರೆ ರೈತರಿಗೆ ಸಾಲ ಕಡಿಮೆ ಕೊಡ್ರಿ. ಈಗ ರೈತರ ಮಯದಲ್ಲೇನೋ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ರು ನಮ್ಮ ಶಿವನಪ್ಪನವರು, ಶಶಿಕಾಂತ್ ನಮ್ಮ ಇವರು ಗುರೂಜಿಯವರು, ಅಥವಾ ರೈತ ಸಂಘದ ಮುಖಂಡರು. ಆಲ್ ಓವರ್ ಕರ್ನಾಟಕದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು. ಏನೋ ಕಾರಣ ಕುಡಿದಿರ್ಬೋದು. 1 ಎಕರೆಗೆ 1 ಲಕ್ಷ ಸಾಲ ಒಬ್ಬ ಬೆಳೆಗಾರ ಕೊಡಬೇಕು ಅಂತ ಹೇಳಿ ಡಿಮಾಂಡ್ ಇಟ್ಟಿದ್ರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದೆಲ್ಲಿ ಹೋಯ್ತೋ ಗೊತ್ತಿಲ್ಲ.